ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಾನು ಕಾರ್ಪೊರೇಷನ್ ಮೇಯರ್, ಉಪಮೇಯರ್ ಹಾಗೂ ಕಮಿಷನರ್ಗೆ ನಾನು ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಇವತ್ತು ನಾವು ಎಲ್ಲ ಮಹಾಮಂಡಲಿಗಳ ಜೊತೆ ಕುಮಾರ್ ಗಂಧರ್ವ ಈ ಒಂದು ಸಭಾಂಗಣದಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಇದರಲ್ಲಿ ಇಂಪ್ರೂವ್ಮೆಂಟ್ ವರ್ಕ್ಸ್ ತಗೊಂಡಿದ್ದಾರೆ. ಸರಿಸುಮಾರು LED ಸ್ಕ್ರೀನ್, ಇಲ್ಲಿ VIP ಚೇರ್ಸ್ ಉಪಮೇಯರ್ ಅವರ ಆಮೇಲೆ ತಮಗೆ ಹೇಳ್ತಾರೆ, ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿ ಒಂದು ಸಂದರ್ಭದಲ್ಲಿ ಈ ಒಂದು ಸಭಾಂಗಣವನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವಂಥ ಕಾರ್ಪೊರೇಷನ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಫಸ್ಟ್ ಬಯಸುತ್ತೇನೆ. ಇವತ್ತು ನಮ್ಮ ಬೆಳಗಾವಿ ನಗರದಲ್ಲಿ 3 ಮಹಾಮಂಡಳಿಗಳ ಜೊತೆ ನಾವಿವತ್ತು ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಗಣೇಶ್ ಉತ್ಸವ ಪೂರ್ವಭಾವಿ ಸಭೆ ಅಂತ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಹಿಂದಿನ ವರ್ಷನೂ ಮಾಡಿದ್ದೀವಿ, ಅದಕ್ಕೂ ಹಿಂದಿನ ವರ್ಷನೂ ಮಾಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ಹೆಜ್ಜೆ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ವರ್ಷನೂ ಸುಮಾರು ಸಲಹೆಗಳು ಅವರು ನೀಡಿದ್ದಾರೆ. ಆ ಸಲಹೆಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ನಾನು, ಪೊಲೀಸ್ ಆಯುಕ್ತರು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು, ಮೇಯರ್ ಅವರು ಇದ್ದರು, ಉಪಮೇಯರ್ ಅವರು ಇಲ್ಲಿದ್ದಾರೆ, ಹಾಗೂ ರೂಲಿಂಗ್ ಪಾರ್ಟಿ ನಾಯಕರು ಇಲ್ಲಿದ್ದಾರೆ. ನಾವೆಲ್ಲರೂ ಒಂದಾಗಿ ಇವತ್ತು ಈ ಸಭೆಯನ್ನು ಮಾಡಿದ್ದೀವಿ. ಎಲ್ಲ ಸಲಹೆಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಇವತ್ತು ಚರ್ಚೆ ಮಾಡಿ, ಮೇನ್ ಥಿಂಗ್ ಬೆಳಗಾವಿ ನಗರದಲ್ಲಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಇರ್ಬೋದು, NHAI ಸರ್ವಿಸ್ ರೋಡ್ಸ್ಗಳಿರ್ಬೋದು, ಅದನ್ನು ರಿಪೇರ್ ಮಾಡಲಿಕ್ಕೆ ನಾವು ವಾರ್ ಫುಟಿಂಗ್ ಅಲ್ಲಿ ಕೆಲಸ ಮಾಡಬೇಕು. ಈಗಾಗಲೇ ಕಾರ್ಪೊರೇಷನ್ ಇಂದ ಪಾಟ್ ಹೋಲ್ ಫಿಲ್ಲಿಂಗ್ ಕೆಲಸವನ್ನು ಅವರು ತಗೊಂಡಿದ್ದಾರೆ. LNT ವರ್ಕ್ ಏನಿದೆ, ಆ ವಾಟರ್ ಪೈಪ್ಲೈನ್, ಅದನ್ನು ರೀಡೂ ಮಾಡಲಿಕ್ಕೆ ಎಲ್ಲರೂ ಬೇಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಮತ್ತು ಉಪಮೇಯರ್ ಅವರು, ಪೊಲೀಸ್ ಕಮಿಷನರ್ ಅವರು, ಕಾರ್ಪೊರೇಷನ್ ಕಮಿಷನರ್, ಪ್ರತಿ ಒಬ್ಬ ಅಧಿಕಾರಿ ಒಂದು 2-3 ರೋಡ್ಸ್ ನಾವು ಮಾನಿಟರ್ ಮಾಡಿ ಬರೋ ಒಂದು 15-20 ದಿವಸದ ಒಳಗಡೆ ಈ ರೋಡ್ಸ್ನು LNT ಅವ್ರ ಮುಖಾಂತರ ರೀಡೂ ಮಾಡಿಸಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಅವರಿಗೆ ಭರವಸೆಯನ್ನು ನೀಡಿದ್ದೀವಿ. ಎರಡನೇದು, ಹೆಸ್ಕಾಂ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವಿವಿಧ ಡಿಪಾರ್ಟ್ಮೆಂಟ್ಸ್ಗಳ ಜೊತೆ ಇವತ್ತು ಚರ್ಚೆ ಮಾಡಿ ನಮ್ಮ ಗಣೇಶ್ ಉತ್ಸವ ಟೈಮಲ್ಲಿ ಹಾಗೂ ವಿಸರ್ಜನಾ ಸಮಯದಲ್ಲಿನೂ ಯಾವುದೇ ತೊಂದರೆ ಆಗಬಾರ್ದು. ಟ್ರೀ ಬ್ರಾಂಚಸ್ ಪ್ರೂನಿಂಗ್ ಮಾಡಿಸ್ಬೇಕು, ಹಾಗೂ ಹೆಸ್ಕಾಂ ಎಲೆಕ್ಟ್ರಿಕಲ್ ವೈರ್ಸ್ನು ನಾವು ಕರೆಕ್ಟ್ ಟೈಮ್ಗೆ ಡಿಸ್ಕನೆಕ್ಟ್ ಮಾಡೋದು ಎಲ್ಲ ಯಾವ ರೀತಿ ಮಾಡಬೇಕು. ಹಿಂದಿನ ವರ್ಷ ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ಅದೇ ರೀತಿಯ ಕೆಲಸ ಈ ವರ್ಷನೂ ಮುಂದುವರಿಸಬೇಕಂತ ಹೇಳಿ ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಇವತ್ತು ನಿರ್ದೇಶನವನ್ನು ನೀಡಿದ್ದೀನಿ. ಪೊಲೀಸ್ ಆಯುಕ್ತರು ಮಾತಾಡಿ ಎಲ್ಲೆಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳು ಬರಬಹುದು, ಸೆನ್ಸಿಟಿವ್ ಏರಿಯಾಸ್ ಏನೇನಿದ್ದಾವೆ, ಹಾಗೂ ಶಾಂತಿಯನ್ನು ಹೆಂಗೆ ಕಾಪಾಡ್ಕೋಬೇಕು, ಆ್ಯಂಡ್ ಗಣೇಶ ವಿಸರ್ಜನೆ ಸಮಯದಲ್ಲಿ ಆ ಗಣೇಶ ಪಂಡಾಲಿಂದ ಏನು ಮೂರ್ತಿಗಳು ಬರ್ತಾವೆ ಅದು ಹೆಂಗೆ ಬರಬೇಕು, ಯಾವ ರೂಟಲ್ಲಿ ಬರಬೇಕಂತ ಹೇಳಿ ಎಲ್ಲ ಮಹಾಮಂಡಳಿ ಪದಾಧಿಕಾರಿಗಳಿಗೆ ಸರಿಸುಮಾರು ಒಂದು ಅರ್ಧ ತಾಸು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲರೂ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅವರು ತೋರಿಸಿದ್ದಾರೆ. ಫೈನಲಿ ಈ ವರ್ಷನೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸುಮಾರು ಕಡೆ ಗ್ಯಾಲರೀಸ್ನು ಕಾರ್ಪೊರೇಷನ್ ಅವರ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿ ಈ ವರ್ಷ ಇಡೀ ದೇಶದಲ್ಲಿ ಒಂದು ಮಾದರಿ ರೂಪದಲ್ಲಿ ನಮ್ಮ ಬೆಳಗಾವಿ ನಗರದ ಗಣೇಶ್ ಉತ್ಸವ ಆಗುತ್ತೆ ಅಂತ ನಾನು ತಮ್ಮ ಪ್ರೇಕ್ಷಕರಿಗೆ ಭರವಸೆಯನ್ನು ನೀಡ್ತಾ ಇದ್ದೀನಿ. ಗಣೇಶ್ ಮಂಡಲದ ಡಿಮ್ಯಾಂಡ್ ಏನಿತ್ತು? ಅವರು ಈಗ ಹೆಸ್ಕಾಂ ಬಿಲ್ ಸಣ್ಣ ಡಿಮಾಂಡ್ಸ್ ಇತ್ತು, ದೊಡ್ಡ ಡಿಮಾಂಡ್ಸ್ ಇತ್ತು. ಸಣ್ಣ ಡಿಮಾಂಡ್ಸ್ ಅಲ್ಲಿ ಹೆಸ್ಕಾಂ ಬಿಲ್ಸ್ ನಾವು ಹೆಂಗೆ ಭರಣ ಮಾಡಬೇಕು, ನಮಗೆ ಅದಕ್ಕೆ ವಿನಾಯಿತಿ ಕೊಡಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತು ಉಪಮೇಯರ್ ಅವರು ನಾವಿಬ್ಬರು ಮಾತಾಡಿಕೊಂಡು ಒಂದು 5 ಲಕ್ಷ ವಿನಾಯಿತಿ ಕೊಡೋಣ ಅಂತ ಹೇಳಿ ನಮ್ಮ ಬೇರೆ ಬೇರೆ ಫಂಡ್ಸ್ ಇಂದ ನಾವು ಕೊಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಏನು ಗೊತ್ತಾಯ್ತಂದ್ರೆ ಹಿಂದಿನ ವರ್ಷ ಒಂದು 9 ಲಕ್ಷ ಒಳಗಡೆ ಬಿಲ್ ಆಯಿತು. ಇದಕ್ಕೆ ಅರ್ಥ ಏನಂದ್ರೆ ಈ ವರ್ಷ ನಾನು ನಮ್ಮ ಸೈಡಿಂದ ಜಿಲ್ಲಾಡಳಿತದಿಂದ 5 ಲಕ್ಷ, ಕಾರ್ಪೊರೇಷನ್ 5 ಲಕ್ಷ ಕೊಟ್ಟಿದ ತಕ್ಷಣ ಎಲ್ಲ ಮಂಡಳಿಗಳಲ್ಲಿ ಇರುವಂಥ ಇಡೀ ಎಲೆಕ್ಟ್ರಿಸಿಟಿ ಫಾರ್ ಗಣೇಶ್ ಉತ್ಸವ್ ಫ್ರೀ ಆಗಿಬಿಡುತ್ತೆ. ಸೊ ಅದೊಂದು ಉತ್ತಮ ಕೆಲಸ. ಸೊ ದೊಡ್ಡ ವಿಚಾರಗಳಿತ್ತು ಏನಂದರೆ, ಈಗ ಕಪಿಲೇಶ್ವರ ಏನು ಸಣ್ಣ ಹೊಂಡ ಇದೆ ಅದನ್ನು ಅಗಲೀಕರಣ ಮಾಡಬೇಕು, ಹೊಸ ಹೊಂಡಗಳ ನಿರ್ಮಾಣ ಮಾಡಬೇಕಂತ ಹೇಳಿ ಈಗ ಶಾರ್ಟ್ ಟರ್ಮ್ ಮೆಷರಲ್ಲಿ ಅದು ಮಾಡಲಿಕ್ಕೆ ಆಗಲ್ಲ. ಆದರೆ ನಾನು, ಪೊಲೀಸ್ ಆಯುಕ್ತರು ಮತ್ತು ಮೇಯರ್, ಉಪಮೇಯರ್ ಅವರು ನಾವೆಲ್ಲರೂ ಕೂತ್ಕೊಂಡು ಒಂದು ಸಭೆ ಮಾಡ್ತೀವಿ. ಈಗ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಒಂದು ಕಾರ್ಯರೂಪ ತಗೊಂಡು ಬರಲಿಕ್ಕೆ ಒಂದು ಕ್ರಿಯಾಯೋಜನೆ ಮಾಡಿ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಸರ್, ಈಗ ಮೇಜರ್ ಪ್ರಿಪರೇಷನ್ ಅಂದರೆ ರೋಡ್ಸ್. ಇನ್ನು ಈಗ LNT ಮೇಲೆ ಭರವಸೆ ಇಟ್ಟರೆ ಅವರಂತೂ ತುಂಬಿಲ್ಲ. 3-4 ವರ್ಷ ಆಯ್ತು ಇಡೀ ರೋಡ್ಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ಅವ್ರ ಮೇಲೆ ಭರವಸೆ ಇಟ್ಟರೆ ಅವ್ರು ಮಾಡೋದಿಲ್ಲ. ಅದಕ್ಕೆ ನಾನು ಪರ್ಯಾಯವಾಗಿ ಪರ್ಯಾಯ ಏನಂದ್ರೆ, ಈಗ ಭರವಸೆ ನಾವು ನಮ್ಮ ಮೇಲೆ ಇಟ್ಕೊಂಡಿದ್ದೀವಿ. ಪ್ರತಿ ಅಧಿಕಾರಿ, ಸೀನಿಯರ್ ಅಧಿಕಾರಿ ಅಲ್ಲಿ ನಿಲ್ತ್ಕೋಬೇಕು. ಕಾಂಟ್ರಾಕ್ಟರಿಂದ ಮೊಬಿಲೈಸೇಷನ್, ಆ ವರ್ಕರ್ಸ್, ಮ್ಯಾನ್, ಮೆಟೀರಿಯಲ್, ಲೇಬರ್ ಅಲ್ಲಿ ಅವರು ಮೊಬಿಲೈಸ್ ಮಾಡಿಸ್ಕೋಬೇಕು.
ನಾನೊಂದು 4 ರೋಡ್ ನೋಡ್ತೀನಿ, ಉಪಮೇಯರ್ ಅವರೊಂದು 4-5 ರೋಡ್ ನೋಡ್ತಾರೆ, ಮೇಯರ್ ಅವರು 4-5 ರೋಡ್ ನೋಡ್ತಾರೆ. L&T ಅವರಿಂದ ಹಾಗೂ KWSB ಇಂದ ನಾವು ಕೆಲಸ ತಗೊಳ್ತೀವಿ. ಈಗ ನಮಗೆ ಅನಿವಾರ್ಯ. ಈಗ ಗಣೇಶೋತ್ಸವದಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳು ಬರ್ತವೆ, ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಪೊಲೀಸ್ ಆಯುಕ್ತರು ಅದೇ ಹೇಳ್ತಾ ಇದ್ರು. ಸೊ ಇದು ಬಹಳ ಸೀರಿಯಸ್ಲಿ ತಗೊಳ್ತಾ ಇದ್ದೀವಿ. L&T ಶಲ್ ಒಬ್ಲೈಜ್ ಟು ವಾಟ್ ವಿ ಸೇ. ಗಣೇಶೋತ್ಸವ ಆಗೋ ಮುಂಚೆ ಒಂದು 10 ದಿವಸ ಮುಂಚೆ ಏನೇನು ನಮ್ಮ ಆರ್ಟಿರಿಯಲ್ ರೋಡ್ಸ್ ಇದ್ದಾವೆ, ಎಲ್ಲೆಲ್ಲಿ ಹೈ ವೆಲಾಸಿಟಿ ಹೈ ಡೆನ್ಸಿಟಿ ರೋಡ್ಸ್ ಇದ್ದಾವೆ, ಅದನ್ನ ನಾವು ಟ್ಯಾಕಲ್ ಮಾಡ್ತೀವಿ. ಅವರು ನಮ್ಮ ಕೆಲಸ ಮಾಡಲೇಬೇಕು, ಅವ್ರು ಬಗ್ಲೇಬೇಕು. ಈಗ L&T ಅವರು ಯಾವಾಗ ಬೆಳಗಾವಿ ಬಿಟ್ಟು ಹೋಗ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವ್ರು ಎಲ್ಲ ಯಾವಾಗ ಕೆಲಸ ಮುಗಿತಾರೆ ಬೇಗ ಕೆಲಸ ಮುಗಿಸ್ಬಿಟ್ಟು ಕಳಿಸ್ಬಿಡೋಣ. ಎಸ್.